ರಾಜ್ಯ ರಸ್ತೆ ಸಾರಿಗೆ ನಿಗಮದ ಆನೇಕಲ್ ಘಟಕದಲ್ಲಿ ಇಂದು ಹಬ್ಬದ ವಾತಾವರಣವಿತ್ತು. ಘಟಕದಲ್ಲಿ ಭದ್ರತಾ ಹವಾಲ್ದಾರ್ ಆಗಿ ದೀರ್ಘಕಾಲ ಸೇವೆ ಸಲ್ಲಿಸಿ ನಿವೃತ್ತರಾಗುತ್ತಿರುವ ಕೆವಿ ಮುನಿಯಪ್ಪ ಅವರಿಗೆ ಇಂದು ಅದ್ದೂರಿಯಾಗಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಆರಂಭದಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಆನೇಕಲ್ ಘಟಕ ಸೇರಿದಂತೆ ವಿವಿಧ ಘಟಕಗಳಲ್ಲಿ ಒಟ್ಟು 40 ವರ್ಷಗಳ ಕಾಲ ನಿಷ್ಠೆಯ ಸೇವೆ ಸಲ್ಲಿಸಿದ ಕೆವಿ ಮುನಿಯಪ್ಪರವರ ಸೇವೆಯನ್ನು ಈ ವೇಳೆ ಸ್ಮರಿಸಲಾಯಿತು. ಸಮಾರಂಭದಲ್ಲಿ ಸಹೋದ್ಯೋಗಿಗಳು, ಘಟಕದ ಎಲ್ಲಾ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮುನಿಯಪ್ಪ ಅವರಿಗೆ ಶಾಲು ಹೊದಿಸಿ ಹೂವಿನ ಹಾರ ಹಾಕಿ ಹಾಗೂ ಹಣ್ಣಿನ ಬುಟ್ಟಿ ನೀಡಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅಧಿಕಾರಿಗಳು ಹಾಗೂ ಹಿರಿಯರು ವಿವಿಧ ಘಟಕಗಳಲ್ಲಿ ಮುನಿಯಪ್ಪ ಅವರು ಸಲ್ಲಿಸಿದ ಉತ್ತಮ ಸೇವೆ ಮತ್ತು ಅವರ ಕಾರ್ಯವೈಖರಿಯನ್ನ ಮುಕ್ತ ಕಂಠದಿಂದ ಕೊಂಡಾಡಿದರು. ಕುಟುಂಬಸ್ಥರು ಮತ್ತು ಸ್ನೇಹಿತರು ಸಹ ನೆನಪಿನ ಕಾಣಿಕೆಗಳನ್ನು ನೀಡಿ ಶುಭ ಹಾರೈಸಿದರು. ಕಾರ್ಯಕ್ರಮದ ವಿಶೇಷವೆಂಬಂತೆ ಮುನಿಯಪ್ಪನವರು ಆನೇಕಲ್ ಘಟಕದಲ್ಲಿ ತಮ್ಮೊಂದಿಗೆ ಕಾರ್ಯನಿರ್ವಹಿಸುತ್ತಿರುವ ಸಹೋದರಿಯರಿಗೆ ಬಾಗಿನ ನೀಡಿ ನಾವೆಲ್ಲರೂ ಒಂದೇ ಕುಟುಂಬದವರು ಎಂಬ ಸೌಹಾರ್ದಯುತ ಸಂದೇಶವನ್ನ ಸಾರಿದರು. ಈ ಅದ್ದೂರಿ ಸಮಾರಂಭದಲ್ಲಿ ಘಟಕದ ವ್ಯವಸ್ಥಾಪಕರಾದ ಬೇಬಿಬಾಯಿ, ಎಸ್ಟಿ ರಾಶಿಕ್, ಸಂಚಾರ ನಿರೀಕ್ಷಕರಾದ ಉಜ್ವಲ ತಲ್ವಾರ್, ಎಡಬ್ಲ್ಯೂಎಸ್ ಮೋಹನ್, ದಾಮೋದರ್, ಮುನಿರಾಜಪ್ಪ, ವಿಶ್ವಾಸ್, ಮಂಜುನಾಥ್, ಉಮಾಶಂಕರ್, ಮುಖಂಡರುಗಳಾದ ಸುಲೋಚನಾ ದೇವಿ, ಬಾಲ್ರೆಡ್ಡಿ, ಭದ್ರತಾ ಸಿಬ್ಬಂದಿ ಮೋಹನ್ ಸೇರಿದಂತೆ ಘಟಕದ ಹಿರಿಯ ಅಧಿಕಾರಿಗಳು, ಸಿಬ್ಬಂದಿ, ಸ್ನೇಹಿತರು ಹಾಗೂ ಮುನಿಯಪ್ಪ ಅವರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಸುಮ್ಮನಿರುವ ತಂದೆಯನ್ನು ಮೀಟಲಾರೆಯ. ಸುದೀರ್ಘ 40 ವರ್ಷಗಳ ಸೇವೆಯನ್ನು ನಮ್ಮ KSRTC ಸಂಸ್ಥೆಗೆ ಅವರು ಸಲ್ಲಿಸಿದಾರಂತ ಹೇಳ್ಬೋದು. ಏಕೆಂದರೆ ಒಂದು 30-32 ವರ್ಷ ಸೇವೆ ಸಲ್ಲಿಸಿದ್ದಾರೆ ಆಲ್ಮೋಸ್ಟ್ ಅಲ್ಲೂ ಸಿಕ್ಕಿರೋರು. ಆದರೆ ಇವರು 40 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ಯಾವ ಒಂದು ಕಪ್ಪು ಚುಕ್ಕೆ ಇಲ್ದಿರನ ಕೂಡ ಒಂದು ಎಲ್ಲರ ಒಂದು ಎಂಪ್ಲಾಯೀಸ್ನ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಗಿಡ ಮರಗಳೆಲ್ಲ ನಮ್ಮ ಆನೇಕಲ್ ಡಿಪೋಲಿ ಅನಾಥರಾಗ್ತಾ ಇದ್ದಾವೆ ಅಂತ ಹೇಳ್ಬೋದು. ಯಾಕಂದರೆ ಅವರು ಒಂದು ಕೆಲಸಕ್ಕೆ ಬಂದಿದ ತಕ್ಷಣ ಸೈನ್ ಮಾಡಿಬಿಟ್ಟು ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಅವ್ರು ಫಸ್ಟ್ ಬಕೆಟ್ ಹತ್ಕೊಂಡು ಎಲ್ಲ ಗಿಡಗಳಿಗೂ ನೀರು ಹಾಕೋದು, ಇಲ್ಲ ಕ್ಲೀನ್ ಮಾಡೋದು ಕೆಲಸ ಎಲ್ಲ ಚಪೆ ಕೈಗಂಡ ನಾವೆಲ್ಲ ಹೋಗಿ ತಿಂತಾ ಇರ್ತೀವಿ. ಯಾಕಂದರೆ ಅವರೇ ಎಲ್ಲ ನೀರು ಹಾಕಿ ಬೆಳೆಸ್ತಿರೋದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಆ ಒಂದು ಕಾರ್ಯವನ್ನು ಮುಂದುವರ್ಸ್ಕೊಂಡು ನಾವು ಹೋಗಬೇಕು ಅಂತ ನಾನೇನು ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ಕೂಡ. ಮತ್ತೊಂದು ವಿಶೇಷ ಇದನ್ನ ಮೇಡಮ್ ಅವ್ರಿಗೆ ಅವ್ರನ್ನ ಭಾಳ ಹತ್ತಿರದಿಂದ ನಾನು ಬಲ್ಲೆ. ನನ್ನ ಮಕ್ಕಳನ್ನ ಸಣ್ಣ ಮಕ್ಕಳನ್ನ ಎತ್ಕೊಂಡು ಸೆಕ್ಯೂರಿಟಿ ರೂಮ್ ಮೂಲೆಯಲ್ಲಿ ಅವತ್ತು ಬಂದಾಗ ನನ್ನ ಮಕ್ಕಳಿಗೆ ಅನ್ನ ತಿನ್ಸ್ಕೊಂಡು ಅಲ್ಲಿ ಕುತ್ಕೊಂಡಿರ್ತಾ ಇದ್ದೆ. ಅವತ್ತು ಹೇಳ್ತಾಯಿದ್ರು, ನೋಡಮ್ಮ
ನೀವು ಇಷ್ಟೊತ್ತಿಗೆ ಈ ಮಕ್ಕಳನ್ನ 6 ಗಂಟೆಗೆ ಮಕ್ಕಳನ್ನ ಕರ್ಕೊಂಡು ಊಟ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೀರಾ. ನಮ್ಮ ಮನೇಲೆಲ್ಲ ಎಷ್ಟು ಸುಖವಾಗಿ ಬೆಳೆಸಿದ್ದೀವಮ್ಮ, ಅವರು ಅಷ್ಟು ಸುಖವಾಗಿ ಬೆಳೆಸಿದ್ದಾರೆ. ಈ ಹೆಣ್ಮಕ್ಳೆಲ್ಲ ಇಷ್ಟು ಕಷ್ಟಪಡೋದು ನೋಡೋದು ನನಗೆ ಬೇಜಾರಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. 86 DSIಗಳು ಬಂದಿದ್ದಾರೆ, ASIಗಳು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಅವರು ಒಂದು ಕರೆಗೆ ಹೂಗೊಟ್ಟು ಎಲ್ಲ ಬಂದು ನೋಡ್ಕೊಂಡು ಹೋಗ್ಬೇಕು. ಅವರು ಬೀಳ್ಕೊಡೋ ಸಮಾರಂಭ ಅಂದರೆ ನಮಗೆ ಒಂಥರ ಹಬ್ಬದ ವಾತಾವರಣ ಥರ ಆಯಿತು. ನಾನು ಬೆಳಿಗ್ಗೆನೇ ಎದ್ದು ನಮ್ಮ ಸ್ನೇಹಿತರಿಗೆಲ್ಲ ಕರ್ಕೊಂಡು, ಇವರು ಎಲ್ಲೆಲ್ಲರಾವು ಅಂತ ನಮ್ಮ ಸ್ನೇಹಿತರು, ಇವರು ನಮ್ಮ ಬ್ಯಾಚವ್ರೆ. ನಮ್ಮ KSRTCಯಲ್ಲಿ ಎಷ್ಟು MDಗಳಿದ್ದಾರೆ ಅಷ್ಟು ಮನೆಯಲ್ಲಿ ಡ್ಯೂಟಿ ಮಾಡಿದ್ದಾರೆ. ಎಷ್ಟು MDಗಳಿದ್ದಾರೆ ಅಷ್ಟು ಮನೆಯಲ್ಲಿ ಡ್ಯೂಟಿ ಮಾಡಿದರೆ ಒಳ್ಳೆಯ ಹೆಸರು ತಗೊಂಡ್ರೆ. ಮುನಿಯಪ್ಪ ಥರ ಸಾಫ್ಟ್ವೇರ್ ಅವ್ರ ವ್ಯಕ್ತಿ. KV ಮುನಿಯಪ್ಪನವರು ಸೆಕ್ಯೂರಿಟಿ ಹವಾಲ್ದಾರ್ ಅವರು ನಿವೃತ್ತ ದಿನ. ಅದೇ ನಿಮ್ಮ ಸುಲೋಚನ ಮೋಹನ್ ಅವರೆಲ್ಲ ಹೇಳ್ದಂಗೆ ಇದು ನಿವೃತ್ತಿ ಆಗ್ತಿರೋದೇನೋ 25% ಖುಷಿ, ಆದರೆ 75% ತುಂಬ ದುಃಖ. ವಸಣ್ಣ ತುಂಬ ದುಃಖದಲ್ಲಿ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು, ನನಗೆ ಯಾವ ಕಾರ್ಯಕ್ರಮನೂ ಬೇಡ ಮೇಡಮ್, ಒಂದು ನಿವೃತ್ತಿ ಮಾಡಿಬಿಡಿ ಸಾಕು ಅಷ್ಟೇ ಅಂತ ಹೇಳಿದ್ರು. ಬಟ್ ಇಲ್ಲಿ ಜನ ಸೇರಿರೋದು ನೋಡಿದ್ರೆ ಮುನಿಯಪ್ಪ ಅವ್ರ ಒಳ್ಳೆತನ ಎಷ್ಟು ಮಟ್ಟಿಗಿದೆ ಅಂತ ಎಲ್ಲರೂ ನೆನೆಸ್ಕೋಬೇಕು. ಎಸ್ಪೆಷಲಿ ನಮ್ಮ ಮಹಿಳೆಯರು, ಅವರಿಗಂತೂ ಇವತ್ತೆಲ್ಲ ದುಃಖ ಆಗ್ತಾ ಇದೆ. ಎಲ್ಲರೂ ಹೇಳ್ದಂಗೆ KV ಮುನಿಯಪ್ಪ ಸೆಕ್ಯೂರಿಟಿ ಹವಾಲ್ದಾರ್ ಅವರು ನಿವೃತ್ತಿ ಆಗ್ತಾ ಇದ್ದಾರೆ. 40 ವರ್ಷದ ಸಂಪೂರ್ಣ ಸೇವೆಯನ್ನು ಸಲ್ಲಿಸಿ ನಮ್ಮ ಆನೇಕಲ್ ಘಟಕ ಅಲ್ಲದೆ ವಿವಿಧ ಘಟಕಗಳಲ್ಲಿ ಅವರು ಸೇವೆ ಸಲ್ಲಿಸಿದ್ದಾರೆ. ಅವರ ಸೇವೆ ತುಂಬ ಚೆನ್ನಾಗಿದೆ. ಆಮೇಲೆ ಇಷ್ಟು ವರ್ಷವೂ ಅವರು ಯಾವುದೇ ಒಬ್ಬ ವ್ಯಕ್ತಿಗೆ ಯಾವುದೇ ತೊಂದರೆ ಕೊಡದಲ್ಲೇ ತಮ್ಮ ಸೇವೆಯನ್ನು ಸಂಪೂರ್ಣವಾಗಿ ಸಲ್ಲಿಸಿರೋದ್ರಿಂದ ಇವತ್ತು ತುಂಬ ಅಧಿಕ ಸಂಖ್ಯೆಯಲ್ಲಿ ನಿವೃತ್ತ ಸಮಾರಂಭಕ್ಕೆ ಎಲ್ಲರೂ ಸೇರಿದ್ದಾರೆ. ಈ ಒಂದು ಸಮಾರಂಭನ ಇಷ್ಟು ಸರಳವಾಗಿ ಇದ್ದರೂ ಸಹ ಹೈಯೆಸ್ಟ್ ಅಂದರೆ ಹಬ್ಬದ ರೀತಿಯಲ್ಲಿ ಆಚರಿಸಿದ ನಮ್ಮ ಎಲ್ಲ ಸ್ಟಾಫ್ಗಳಿಗೂ ನಾನು ವಂದನೆ ಹೇಳ್ತಾ, ಅವರ ಕುಟುಂಬದವರು ಹಾಗೂ ಅವರ ಸಹೋದರರು ಎಲ್ಲರೂ ಇಲ್ಲಿ ನೆರೆದಿದ್ದಾರೆ. ಅವರಿಗೂ ಸಹ ನಮ್ಮ ಘಟಕದ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಭದ್ರತಾ ಶಾಖೆಯ ಹಿರಿಯರು ಕಾರಸ ಹವಾಲ್ದಾರಾಗಿ ನಮ್ಮ KV ಮುನಿಯಪ್ಪಣ್ಣನವರು ಈ ದಿನ ನಿವೃತ್ತಿಗೊಳ್ತಾ ಇದ್ದಾರೆ. ಅವರ ಒಂದು ಸೇವೆಗೆ ನಾವು ತುಂಬ ಅಪಾರ ಚಿರಋಣಿಯಾಗಿರ್ತೀವಿ. ಅವರು ಈ ಒಂದು ಬೀಳ್ಕೊಡುಗೆ ಸಮಾರಂಭ ಅಂಗವಾಗಿ ನಮ್ಮೆಲ್ಲ ಆನೇಕಲ್ ಘಟಕದ ಸಿಬ್ಬಂದಿಗಳಿಗೆ ನಿನ್ನೆ ರಾತ್ರಿಯಿಂದ ಸಹ ಊಟದ ವಸತಿ ಎಲ್ಲ ನೀಡಿ, ನಂತರ ಈ ಒಂದು ನಮ್ಮ ಆನೇಕಲ್ ಘಟಕದ ಮಹಿಳಾ ಸಿಬ್ಬಂದಿಗಳಿಗೆ ಬಾಗಿನ ರೂಪದಲ್ಲಿ ಸೀರೆಯನ್ನು ಸಹ ನೀಡಿ ಗೌರವಪೂರ್ವಕವಾಗಿ ಒಬ್ಬ ಅಣ್ಣನಂತೆ ಎಲ್ಲರಿಗೂ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಇವರು 4 ದಶಕಗಳ ಕಾಲ ನಮ್ಮ ಕಾರಾಸಾನಿ ನಿಗಮದ ಭದ್ರತಾ ಶಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ದು ಒಂದು ನಮಗೆ ಹೆಮ್ಮೆ ಅಂತ ಸಹ ಆಗುತ್ತೆ. ತದನಂತರ ಇವರ ಒಂದು ನಮ್ಮ ಎಲ್ಲರಿಗೂ ಸಹ ಒಂದು ಮಾದರಿಯಾಗಿ ನಿಂತಿದ್ದಾರೆ. ಈ ದಿನ ಅವರು ಬೀಳ್ಕೊಡುಗೆ ಸಮಾರಂಭಕ್ಕೆ ಆಗಮಿಸಿದ್ದ ಎಲ್ಲ ಸಿಬ್ಬಂದಿ ಹಾಗೂ ಎಲ್ಲ ಅಧಿಕಾರಿ ವರ್ಗದವರಿಗೂ ಸಹ ಸ್ವಾಗತವನ್ನು ತಿಳಿಸಿ ಅವರೆಲ್ಲರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ವಂದನೆಯನ್ನು ತಿಳಿಸ್ತಾ ಇದ್ದೇನೆ. ಅವರೀಗ ಪರಿಸರ ತುಂಬ ಹೇಳ್ಬೇಕಾದ್ರೆ ನೀವು ನೋಡ್ಬೋದು ಸರ್, ನಮ್ಮ ಆನೇಕಲ್ ಘಟಕ ಏನಿದೆ ಈಗ ನಾವು ತುಂಬ ಹಲವು ಪರಿಸರ ದಿನಾಚರಣೆ ನಿರ್ವಹಿಸ್ತೀವಿ. ಕೇವಲ ತಿಂಗಳಲ್ಲಿ 1 ದಿನ ಅಷ್ಟೇ ಪರಿಸರ ದಿನಾಚರಣೆ ನಿರ್ವಹಿಸ್ತೀವಿ. ಆದರೆ ಇವರು ಪ್ರತಿದಿನ ತಮ್ಮ ಕರ್ತವ್ಯಕ್ಕೆ ಹಾಜರಾದಾಗೆ ಪರಿಸರ ಬಗ್ಗೆ ತುಂಬ ಒಲವು, ಎಲ್ಲ ಗಿಡ ಎಲ್ಲ ಮರಕ್ಕೂ ನೀರು ಹಾಕೋದು, ಅದನ್ನು ಬೆಳೆಸೋ ರೀತಿ ಕಾಳಜಿ, ಹೇಗೆ ಒಂದು ಮಗುನ ಸಾಕೋ ರೀತಿ ಸಾಕಿ ಇವತ್ತು ನಮ್ಮ ಘಟಕದಲ್ಲಿ ಇಷ್ಟು ಒಂದು ಪರಿಸರದ ವಾತಾವರಣ ಇದೆ ಅಂದರೆ ಅದಕ್ಕೆ ಪ್ರಮುಖವಾಗಿ ಇವರೇ ಕಾರಣ. ಈಗ ಇವರ ನಂತರ ಅದು ಜವಾಬ್ದಾರಿ ನಮ್ಮೆಲ್ಲ ಆನೇಕಲ್ ಘಟಕ ಸಿಬ್ಬಂದಿ ಆಗಿರುತ್ತೆ. ಅದನ್ನು ನಾವು ನೆಕ್ಸ್ಟ್ ನಿರ್ವಹಿಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ ಸಾಧ್ಯವಾದಷ್ಟು. ಮುನಿಯಪ್ಪ ಹವಾಲ್ದಾರ್ ಆಗಿರಿ 40 ವರ್ಷಗಳ ಕಾಲ ಸೇವೆ ಸಲ್ಲಿಸಿರ್ತಾರೆ. ಅವ್ರ ಬಗ್ಗೆ ಅಪಾರವಾದಂಥ ಅದು ನಮ್ಮ ಚಾಲಕರು ಹೊರಗಡೆ ಏನು ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾಯಿದ್ದಾರೆ, ಚಾಲಕರಿರ್ಬೋದು, ನಿರ್ವಾಹಕರಿರ್ಬೋದು, ತಾಂತ್ರಿಕ ಸಿಬ್ಬಂದಿಗಳಿರ್ಬೋದು, ಅವರು ತುಂಬ ಒಂದು
ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ, ತಮ್ಮ ಕುಟುಂಬ ಸದಸ್ಯರಂತೆ ನಡ್ಕೊಂಡಿದ್ದಾರೆ. ಆಮೇಲೆ ಇವಾಗ ಏನು ಪರಿಸರ ವಿಚಾರ ಬಂದಾಗ ಅವರು ಆಯುರ್ವೇದಕ್ಕೆ ಒಂದು ಗಿಡಗಳು ಏನಿದಾವೆ ಅವೆಲ್ಲ ಗುರುತಿಸಿ ಒಂದು ಆರೋಗ್ಯ, ಒಂದು ಹಲ್ಲು ನೋವು ಇರ್ಬೋದು, ಏನೋ ನಮ್ಮ ಒಂದು ಕೆಟ್ಟ ಅಭ್ಯಾಸಗಳ ದಮ್ಮು ಕಫ ಇರ್ಬೋದು, ಇಂಥದಕ್ಕೆಲ್ಲ ನಮ್ಮನ್ನೆಲ್ಲ ಕರೆದು ನೋಡ್ಬಲ್ಲಡಿ ಯಾರನ್ನು ಬಂದರೆ ಇಂಥದ್ದು ಕೊಡು, ಇಂಥದ್ದು ನೋಡು, ಇದನ್ನೆಲ್ಲ ಉಪಯೋಗಿಸಿ ಅಂತ. ಆಮೇಲೆ ಆ ಥರ ಅವ್ರ ಮನೆಯಿಂದ ಬರಬೇಕಾದ್ರೆ ಒಂದು ಸೀಬೆಕಾಯಿ ಗಿಡ ಇರ್ಬೋದು, ಒಂದು ಅದು ಯಾವುದು ಇನ್ನೂ ಹಲವಾರು ವಿಧವಾದಂಥ ಗಿಡಗಳನ್ನು ನೆಟ್ಟಿರ್ತಕ್ಕಂಥ ಅದೇನು ಸಾಲು ಮರಗಳ ತಿಮ್ಮಕ್ಕಂತ ಅವರು ನೆನಪಿನಲ್ಲಿ ನೆಕ್ಸ್ಟ್ ನಮ್ಮ ಮಟ್ಟದಲ್ಲಿ, ನಮ್ಮ ಘಟಕದ ಮಟ್ಟದಲ್ಲಿ, ನಾವು ದೊಡ್ಡ ಮಟ್ಟದಲ್ಲಿ ಇಲ್ಲಾಂದರೆ ಇಲ್ಲಿ ಏನು ನಾವು ನೋಡ್ತಿರ್ತಕ್ಕಂಥ ಒಂದು ಅವರು ತುಂಬುದು ಕೊಡ ಅಂತ ಹೇಳ್ಬೋದು, ಅರ್ಧಂಬರ್ಧ ಎಲ್ಲ ಅವರು ತುಂಬ ಒಂದು ಗಾಂಭೀರ್ಯತೆ ಇದೆ, ಒಂದು ಗೌರವಯುತವಾದಂಥ ಒಂದು ನಡವಳಿಕೆ ಇದೆ. ಸರ್ವೇ ಸಾಮಾನ್ಯವಾಗಿ ಹೊಗಳೋದಕ್ಕಿಂತ ಇವರು ಒಂಥರ ಪ್ರಾಮಾಣಿಕವಾಗಿ ಪ್ರತ್ಯಕ್ಷವಾಗಿ ಒಂದು ದೈವ ಒಂದು ರೂಪದಲ್ಲಿ ನಾವು ಅವ್ರನ್ನ ಹೊಗಳ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ಉದ್ದೇಶ ಇರಲ್ಲ. ಅವರ ಪರಿಸರ ವಿಚಾರ ಇರ್ಬೋದು, ಸ್ವಚ್ಛತೆ, ನಾವು ಏನು ಸ್ವಚ್ಛ ಭಾರತ್ ಮಿಷನ್ ಅಂತ ಏನು ಹೇಳ್ತೀವಿ, ಅವರು ವಾಲಂಟ್ರಿಯಾಗಿ ಅವರಷ್ಟಕ್ಕೆ ಅವ್ರು ಮಾಡ್ತಿದ್ರೆ ಅವ್ರು ನಾವೆಲ್ಲ ನೋಡ್ಕೊಂಡಿರೋಕೆ ನಾವು ನಮ್ಮ ಕೈಯೆಲ್ಲ ಅಲ್ಪ ಸ್ವಲ್ಪ ನಾವೆಲ್ಲ ಕರೆದು ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಮ್ಮ ಚಾಲಕರ ನಿರ್ವಾಹಕರಿಗಂತೂ ಹೊರಗಡೆ ದುಡ್ಕೊಂಡು ಅವ್ರ ಕಷ್ಟಕ್ಕಂತೂ ಸ್ಪಂದಿಸಿ ಅವ್ರಿಗೆ ನ್ಯಾಯಯುತವಾಗಿ ಅವ್ರು ಮಾಡಿದಂಥ ಸಣ್ಣ ಪುಟ್ಟ ತಪ್ಪುಗಳನ್ನ ಅವ್ರಿಗೆ ಕ್ಷಮೆ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಕ್ಷಮಿಸಿದ್ದಾರೆ. ಅವ್ರಿಗೆ ನಮ್ಮ ಒಂದು ಏನು ಕಾರ್ಮಿಕರ ಪರ ಇರ್ಬೋದು, ನಮ್ಮ KSRTC ಸಂಸ್ಥೆ ಇರ್ಬೋದು, ಅವರ ಸೇವೆ ಅಪಾರವಾದದ್ದು. ಅನಿವಾರ್ಯ ಸ್ಥಿತಿ ಏನು ನಿವೃತ್ತಿ ಆಗಲೇಬೇಕು. ಹಂಗಾಗಿ ಹೇಳ್ತಾ ಅವ್ರಿಗೆ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಅವ್ರ ಕುಟುಂಬದವನು ಚೆನ್ನಾಗಿ ಕಾಪಾಡಲಿ ಅಂತ ನಾವು ತಿಳಿದಂಥ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀವಿ ಸರ್. ಒಂದು ತಮ್ಮನಿಗೆ ಅವನು KSRTCನಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡಿರೋದಕ್ಕೆ ನಮ್ಮ ಮನಸ್ಸು ಸಂತೋಷವಾಗಿ ಆನಂದ ಪಟ್ಟಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೆಣ್ಮಕ್ಳು, ಗಂಡು ಮಕ್ಕಳು, ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಮ್ಯಾನೇಜರು ಎಲ್ಲ ಸೇರಿರೋದಕ್ಕೆ ನಮಗೊಂಥರ ಆನಂದ ಆಗುತ್ತೆ. ಈ ಥರ ಮುಂದೇನೂ ಎಲ್ಲರೂ ಇದೇ ಥರ ಭಾಗವಹಿಸಿ ಮುಂದಿನ ಕಾರ್ಯಕ್ರಮಗಳಲ್ಲಿ ಬೀಳ್ಕೊಡುಗೆ ಕೊಡೋರಿಗೆ ಎಲ್ಲ ಇದೇ ಥರ ಭಾಗವಹಿಸಿ ಈ ಪ್ರೋಗ್ರಾಮ್ಗಳು ಮಾಡಲಿ ಅಂತ ನಾವು ನಮ್ಮ ಆತ್ಮಪೂರ್ವಕವಾಗಿ ಸಂತೋಷ ಪಡ್ತೇವೆ. ಈ ದಿನ ನಿವೃತ್ತಿ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಘಟಕದ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ವಿಶೇಷವಾಗಿ ಮಹಿಳಾ ಸಿಬ್ಬಂದಿಯವರಿಗೂ ತುಂಬ ಧನ್ಯವಾದಗಳು. ಇದು ಏನು ಅನ್ನಿಸ್ತದೆ ಅಂದರೆ ಅವರೆಲ್ಲ ಯಾವ ಥರ ಕಷ್ಟ ಏನು ಅನ್ನೋದು ಅದನ್ನು ನಾವು ಮಾತಾಡೋದಲ್ಲ ಸರ್. ಅದು ಬಂದು ಈ ಫೀಲ್ಡ್ ಒಳಗೆ ಕೆಲಸ ಮಾಡೋದಕ್ಕೆ ಅವರಿಗೆ ನಾವೇ ತಲೆ ಬಗ್ಸ್ಬೇಕಷ್ಟೇ. ಹೆಣ್ಮಕ್ಳು ಬಂದು ಇಂಥ ಜಾಗದೊಳಗೆ ಸರಿಯಾದ ರೀತಿಯಲ್ಲಿ ಗಾಡಿಗಳದ್ದು ವಾಹನ ರಿಪೇರಿ ಇನ್ನಿತರ ಕೆಲಸಗಳು ಏನೇನು ಕೊಟ್ಟಿರ್ತಾರೋ ಅವರೆಲ್ಲ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಕ್ಕೆ ಅವರಿಗೆ ನೋಡಿ ಒಂಥರ ದುಃಖ ನಮಗೆ. ಇದಕ್ಕೆ ನಾವು ಅದನ್ನು ಕೊಡಬೇಕಂತ ಆಸೆಯಾಗಿ. ನನಗೆ ಘಟಕದವ್ರು ಎಲ್ಲರೂ ಹೇಳಿದ್ರು ಗಿಡ ಮರ ಅಂದರೆ ನಿಮಗೆ ಪ್ರೀತಿ ಅಂತೆ, ಅದ್ರ ಬಗ್ಗೆ ಏನಿಲ್ಲ ಸರ್, ಇದು ತುಂಬ ಈ ಆಂಜನೇಯಗಳಿದ್ದಾವೆ, ಅವುಗಳಿಗೆ ಆಹಾರ ಇಲ್ಲ. ಅದು ನೋಡಿ ಅವೆಲ್ಲ ಸುಮ್ಮನೆ ಪರದಾಡ್ತಾಯಿದ್ದು. ಅದು ನೋಡಿ ಸೀಬೆಕಾಯಿ ಗಿಡ ಒಂದು 25 ಮರ ನೆಟ್ಟಿದ್ದೀನಿ. ಅವೆಲ್ಲ ಫಲ ಕೊಡ್ತಾ ಇದ್ದಾವೆ. ಎಲ್ಲ ಉಪಯೋಗಿಸ್ತಿದ್ದಾರೆ, ಪ್ರಾಣಿ ಪಕ್ಷಿಗಳು ಉಪಯೋಗಿಸ್ತಾ ಇದ್ದಾವೆ. ಆಮೇಲೆ ಈ ಪ್ಲಾಸ್ಟಿಕ್ಕು ಸ್ವಚ್ಛತೆ ಬಗ್ಗೆ ಕಾಳಜಿ ಜಾಸ್ತಿ ಅದೆಲ್ಲ ವಾಲಂಟ್ರಿಯಾಗಿ ನಾನು ಮಾಡ್ತಾ ಇರ್ತೀನಿ. ಅದನ್ನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ನಮ್ಮ ಸುತ್ತಮುತ್ತ ಏನಿದೆ ಅದು ಎಲ್ಲ ಜಾಗ ನಾವೇ ಅದನ್ನೆಲ್ಲ ಶುದ್ಧ ಮಾಡ್ಕೊತೀವಿ. ಅದು ನಮ್ಮ ಕರ್ತವ್ಯ. ಅದು ಇದರಿಂದ ಈ ಎಲ್ಲ ಕೆಲಸ ಪರಿಪೂರ್ಣವಾಗಿ ಮಾಡಿಕೊಂಡು ಇವತ್ತಿನ ದಿವಸ ನಿವೃತ್ತಿ ಹೊಂದ್ತಾ ಇದ್ದೀನಿ. ತುಂಬ ಸಂತೋಷ, ಅಷ್ಟಿಷ್ಟು ಸಂತೋಷ ಎಲ್ಲ ತುಂಬ ಸಂತೋಷ. ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ತುಂಬ ಧನ್ಯವಾದಗಳು.